ಪ್ರಿವಿಯಸ್ಲಿ ಒಂದ್ 5 years ಬ್ಯಾಕ್ ನೋಡಿದಾಗ ಕರ್ನಾಟಕ ಪ್ಲೇಯರ್ಸ್ ಯಾವಾಗ ISL ಸ್ಟಾರ್ಟ್ ಆಯ್ತು, ಯಾರಾದ್ರೂ ಐಬಾಲ್ ಸ್ಟಾರ್ಟ್ ಆಯ್ತು ಬಂದ್ಮೇಲೆ ಕರ್ನಾಟಕ ಪ್ಲೇಯರ್ಸ್ ಎಲ್ಲಿದ್ದಾರೆ, BFC ಏನ್ ಮಾಡುತ್ತೆ ಕರ್ನಾಟಕಕ್ಕೆ ಅನ್ನೋದು ಒಂದು ದೊಡ್ಡ ಕ್ವಶನ್ ಆಗಿತ್ತು ಯಾವಾಗ್ಲೂ. ಟ್ವಿಟರ್ ಅಲ್ಲಿ ಅದೇ ಒಂದು ದೊಡ್ಡದಾಗಿ ರನ್ ಹೋಗೋದು ಯಾವಾಗ್ಲೂ, BFC ಏನೋ ಮಾಡಲ್ಲ ಕರ್ನಾಟಕ ಪ್ಲೇಯರ್ಸ್ ಅನ್ನೋ ತರ. ಸೊ ಇವಾಗ ಕರ್ನಾಟಕ ಪ್ಲೇಯರ್ಸ್ BFC ಎಲ್ಲೂ ಇದಾರೆ, ಅದು ಬಿಟ್ಟು ISL ಮತ್ತು ಐ ಲೀಗ್ ಅಲ್ಲೆಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಅವ್ರದ್ರ ಬಗ್ಗೆ ಒಂದು ಪೋಸ್ಟ್ ಮಾಡಿದ್ವಿ ಒಂದು ವರದಿ. ಮತ್ತೆ ಇವಾಗ ಪ್ರೆಸೆಂಟ್ಲಿ ಯಾರ್ಯಾರು ಚೆನ್ನಾಗಿ ಆಡ್ತಿದ್ದಾರೆ ಕರ್ನಾಟಕದವರು, ಕರ್ನಾಟಕ ಒರಿಜಿನ್ಸ್ ಇರೋರು ಅಥವಾ ಇಲ್ಲಿಂದ ಔಟ್ ಹೋದವರು ಅಂತ. ತೇಜಸ್ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ಒಂದು ನೇಮ್ಸ್ ಆಮೇಲೆ ಲಿಸ್ಟ್ ಮಾಡ್ತೀನಿ. ಸೊ ನಾರ್ತ್ ಈಸ್ಟ್ ಯುನೈಟೆಡ್ ಅಲ್ಲಿ ಮೆಕಾರ್ಥನ್ ಮತ್ತೆ ಅಂಕಿತ್ ಆಡ್ತಾ ಇದ್ದಾರೆ. ಸೊ ಅಂಕಿತ್ ಮೆಕಾರ್ಥನ್ ಇಬ್ರು BFC ಅಕಾಡೆಮಿಯಿಂದ ಬಂದಿರೋರು. ಮೆಕಾರ್ಥನ್ ರೂಟ್ಸ್ ಅಲ್ಲಿ ಕೂಡ 6 ವರ್ಷಕ್ಕೆ ಸ್ಟಾರ್ಟ್ ಮಾಡಿತ್ತು ಫುಟ್ಬಾಲ್. ಸೊ ಮೆಕಾರ್ಥನ್ ನೀವು ನೋಡ್ತಿರುವಾಗೆ ಹಿ ಸ್ಟಾರ್ಟಿಂಗ್ ಗೇಮ್ಸ್ ಅಂಡ್ ಡೂಯಿಂಗ್ ವೆಲ್. ಲಾಸ್ಟ್ ಗೇಮ್ ಅಲ್ಲಿ ಬೆಸ್ಟ್ ನಾರ್ತ್ ಈಸ್ಟ್ ಯುನೈಟೆಡ್ ಪ್ಲೇಯರ್ ಅಂತ ಕೂಡ ಆಗಿದ್ರು, ಮೋಹನ್ ಬಗಾನ್ ಇದ್ರು. ಸೊ ಹಿ ಇಸ್ ಡೂಯಿಂಗ್ ವೆಲ್. ಆಮೇಲೆ ನಿಮ್ ಕೇರಳ ಬ್ಲಾಸ್ಟರ್ಸ್ ಹೋದ್ರೆ ನಿಮ್ ಸೋಮ್ ಕುಮಾರ್, ಇವ್ರು ಕೂಡ ಎಕ್ಸ್ BFC ಪ್ಲೇಯರ್, BFC ಸಾಕರ್ ಸ್ಕೂಲ್. ಸೊ BFC ಅಂಡರ್-13 ಆಡಿದ್ರು. ಸೊ ಇವ್ರದ್ದು ಇಸ್ ವೆರಿ ಯಂಗ್ ಅಂಡ್ ವೆರಿ ಟಾಲ್, ಅ ಫ್ಯೂಚರ್ ಪ್ರಾಸ್ಪೆಕ್ಟ್. ದುರಂತ್ ಕಪ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು ಕೇರಳ ಬ್ಲಾಸ್ಟರ್ಸ್ ಕಡೆಗೆ. ISL ಅಲ್ಲಿ ಮೇ ಬಿ ಒಕೇಶನ್ ಗಾಟ್ ಟು ಹಿಮ್. ಹಿ ವಿಲ್ ಕಮ್ ಬ್ಯಾಕ್, ಲೆಟ್ಸ್ ಹೋಪ್ ಫಾರ್ ದಟ್. ನೆಕ್ಸ್ಟ್ ಚೆನ್ನೈನ್ FC ಅಲ್ಲಿ ಇಬ್ರು ಯಂಗ್ಸ್ಟರ್ಸ್ ಇದ್ದಾರೆ ನಮ್ದು. ಮೈಸೂರಿಂದ ಪ್ರಫುಲ್ ಕುಮಾರ್ ಅಂತ, ಆಮೇಲೆ ವಿಶಾಲ್ ರವಿ ಅಂತ. ಸೊ ಇವರಿಬ್ರು, ವಿಶಾಲ್ ರೂಟ್ಸ್ ಫುಟ್ಬಾಲ್ ಅಲ್ಲಿ ಇದ್ದವರು, ಪ್ರಫುಲ್ ಕೂಡ ಸೂಪರ್ ಡಿವಿಷನ್ ಅಲ್ಲಿ ಆಡಿದವರು. ಸೊ ಇವರು ಸದ್ಯಕ್ಕೆ ಚೆನ್ನೈನ್ ISL ಸ್ಕ್ವಾಡ್ ಅಲ್ಲಿ ಇದ್ದಾರೆ. ಓವೆನ್ ಕಾಯಲ್ ಕೂಡ ನಮ್ಮ ಪ್ರಫುಲ್ ಬಗ್ಗೆ ತುಂಬಾ ಒಳ್ಳೆ ಪಾಸಿಟಿವ್ ಮಾತಾಡಿದ್ದಾರೆ. ಸೊ ಈ ಶೋರ್ ಟು ಗೆಟ್ ಇನ್ ಟು ದ ಸೀನಿಯರ್ ಟೀಮ್, ಸೇಮ್ ವಿತ್ ವಿಶಾಲ್. ಸೊ ಇವರಿಬ್ರು ಚೆನ್ನೈನ್ ರಿಸರ್ವ್ಸ್ ಆಡಿದ್ರು. ಇವತ್ತು ಕೂಡ ನಾವು RFTL ಬಗ್ಗೆ ಮಾತಾಡಿದ್ವಲ್ಲ, ಸೊ BFC ಎದ್ರು ಇಬ್ರು ಆಡಿದ್ರು. ಆಮೇಲೆ ನಮ್ಗೆ ಗೊತ್ತಿದೆ ವಿನೀತ್ ವೆಂಕಟೇಶ್ ಬಗ್ಗೆ, BFC ಮೋಸ್ಟ್ ಪಾಪ್ಯುಲರ್ ಲೋಕಲ್ ಪ್ಲೇಯರ್. ಐ ಮೀನ್ ಎಕ್ಸೆಪ್ಟ್ ಫಾರ್ ನಿಖಿಲ್ ಪೂಜಾರಿ ಆಫ್ ಕೋರ್ಸ್. ನ್ಯಾಷನಲ್ ಟೀಮ್ ಕರೆಂಟ್ಲಿ ದ ಬೆಸ್ಟ್ ಪ್ಲೇಯರ್ ಫ್ರಮ್ ಕರ್ನಾಟಕ ಅಂತಾನು ಅನ್ಬೋದು. ಸೊ ಹಾಗೆ ನೋಡಿದ್ರೆ ನಿಖಿಲ್ ಪ್ರಭು ಕೂಡ ಪಂಜಾಬ್ FC ಅಲ್ಲಿ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಸೊ ಈಸ್ ಆನ್ ದ ವರ್ಚ್ ಆಫ್ ನ್ಯಾಷನಲ್ ಟೀಮ್. ಸೊ ಹಿ ಈಸ್ ಆಲ್ಸೋ ಡೂಯಿಂಗ್ ಗುಡ್. ಶ್ರೇಯಸ್ ಕೆಟ್ಕಾರ್ ಸೂಪರ್ ಡಿವಿಷನ್ ಮತ್ತೆ BFC ಸ್ಕ್ವಾಡ್ ಮಧ್ಯ ಹಿ ಈಸ್ ಮೂವಿಂಗ್ ಹಿಯರ್ ಅಂಡ್ ದೇರ್, ಟ್ರೈಂಗ್ ಟು ಗೆಟ್ ಇನ್ ಟು ದ ಸೀನಿಯರ್ ಟೀಮ್. ಹೋಪ್ ಹಿ ಗೆಟ್ಸ್ ಇಟ್ ಸೂನ್, ರೈಟ್. ಆಮೇಲೆ ಮುಂಬೈ ಸಿಟಿಯಲ್ಲಿ ನಮ್ದು ಸಂಜೀವ್ ಸ್ಟಾಲಿನ್ ಮತ್ತೆ ಆನ್ ಪ್ರಕಾಶ್ ಇದ್ದಾರೆ. ಬೋತ್ ಆರ್ ಫೈಟಿಂಗ್ ಫಾರ್ ದ ಸೀನಿಯರ್ ಟೀಮ್ ಸ್ಪಾಟ್ ಆಸ್ ವೆಲ್. And Chennai, let's not forget, so Vignesh, who is also one of the experienced Karnataka player, Vignesh Dakshinamurthy, ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಮೇನ್ ಆಗಿ ಇವೆಲ್ಲ ನೋಡಿದರೆ ಈ 12 ಪ್ಲೇಯರ್ಸ್ ಅಲ್ಲಿ ಆಲ್ಮೋಸ್ಟ್ ತುಂಬಾ ಜನರು ಅಂಡರ್-23. ಸೊ this shows the growth or the recent development that has happened in Karnataka football. So I'm pretty sure in 2 years all of these ಎಲ್ಲ 100 ಪ್ಲೇಯರ್ಸು ಸ್ಟಾರ್ಟ್ ಮಾಡ್ತಾರೆ. ಅಂಡ್ ದೇರ್ ಆರ್ ಮೋರ್ ಟು ಕಮ್. ಸೊ ನಿಮ್ ರಿಸರ್ವ್ಸ್ ಟೀಮ್ ಅಲ್ಲಿ ಇನ್ನೂ ಚೆನ್ನಾಗಿ ಪ್ಲೇಯರ್ ಇದ್ದಾರೆ. ರೀಸೆಂಟ್ಲಿ ಪ್ರಿಯಾಂಶ್ ದುಬೆ ಅವರು ಅಂಡರ್-20 ಗೋಲ್ ಕೀಪರ್, ಹಿ ಹ್ಯಾಸ್ ಸೈನ್ ಫಾರ್ ಮೋಹನ್ ಬಗಾನ್. ಇಟ್ಸ್ ಅ ಫಸ್ಟ್ ಟೀಮ್ ಕಾಂಟ್ರಾಕ್ಟ್. ಪ್ರಾಬಬ್ಲಿ ಜನವರಿಯಲ್ಲಿ ಅವರನ್ನು ಸೀನಿಯರ್ ಟೀಮ್ಗೆ ಆಡ್ ಮಾಡಬಹುದು. ಮೆನಿ ಮೋರ್ ಪ್ಲೇಯರ್ಸ್ ವಿಲ್ ಕಮ್ ಸೂನರ್ ದೆನ್ ಲೇಟರ್. ನಿಜ. ಗೋಲ್ ಕೀಪರ್ ಬಗ್ಗೆ ಅಂತ ಮಾತಾಡಿದಾಗ ಸೋಮ್ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು. ಅಂದ್ರೆ ನನ್ ಫಸ್ಟ್ ಹೋಪ್ ಏನಿತ್ತು ಅಂದ್ರೆ ಸೋಮ್ ವಿಲ್ ನೆವರ್ ಕಮ್ ಬ್ಯಾಕ್ ಟು ಇಂಡಿಯಾ ಅಂತ. ಸೊ ಅವ್ನು ಹೊರಗೆ ಹೋದಾಗ ಫುಲ್ಲಿ ಅಲ್ಲೇ ಚೆನ್ನಾಗ್ ಬೇರೆ ಮಾಡ್ತಾ ಇದ್ದಾವ ಅಲ್ಲಿ. ಸೊ ಫುಲ್ಲಿ ಅಲ್ಲೇ ಕಂಟಿನ್ಯೂ ಮಾಡ್ದಾನ ಅನ್ಕೊಂಡೆ. ಬಟ್ ಐ ಥಿಂಕ್ ISL ಮನಿ ಇಸ್ ಬಿಗ್ ಮನಿ ಅಲ್ಲ. ಯಾ ಸೊ ಅಂಡ್ ಆಲ್ಸೋ ಟಾಪ್ ಡಿವಿಷನ್ ಅಲ್ಲಿ ಆಡೋ ಆಲ್ಸೋ ಟಾಪ್ ಡಿವಿಷನ್ ಆಡೋದು ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಇಲ್ಲಿ ಅವ್ನಿಗೆ ಇಂಡಿಯಾದಲ್ಲಿ. ಬಟ್ ಐ ಪರ್ಸನಲಿ ಥಿಂಕ್ ಯು ಶುಡ್ ಗೋ ಬ್ಯಾಕ್, ಫಸ್ಟ್ ಒನ್. ಸೆಕೆಂಡ್ಲಿ, ಸಚಿನ್ ಈಸ್ ನಾಟ್ ಡೂಯಿಂಗ್ ಗ್ರೇಟ್. ಓಕೆ, ಸೊ ಸಚಿನ್ ಅವ್ರಿಗೆ ಅವ್ನ್ ಗುರ್ಪ್ರೀತ್ ಗಿಂತಾನು ಕೆಟ್ಟದಾಗ ಆಡ್ತಿದ್ದಾನೆ ಆನೆಸ್ಟ್ಲಿ. ಸೊ ಆಬ್ವಿಯಸ್ಲಿ ಅವ್ರ ಫ್ರಸ್ಟ್ರೇಷನ್ ತಿಳ್ಕೊಬಹುದು ನಾವು. ಸೊ ಸೋಮ್ಗೆ ಚಾನ್ಸ್ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಇಲ್ಲಾಂದ್ರೆ ಆ ಕೋಚ್ ಎನಿವೇ ಸಾಕ್ ಆಗ್ತಾನೆ ಇನ್ನೊಂದ್ 3-4 ಗೇಮ್ಗೆ. ಅಥವಾ ಅವ್ರ ಕಡೆ ಕಾಸಿಲ್ಲ ಅಂದ್ರೆ ಮಾತ್ರ ಕೋಚ್ ಕಂಟಿನ್ಯೂ ಮಾಡ್ತಾನೆ, ಇರದಿದ್ರೆ ಹೋಗ್ತಾನೆ. ನೆನಪಿಟ್ಕೊಂಡ್ರಿ ಇದನ್ನ. ಸದ್ಯ ಸೀಸನ್ ಆಗ್ಲಿಕ್ ಬಂತು. ಅವ್ರು ಇನ್ನು ಎಷ್ಟು 1 ಗೆದ್ರ 2 ಗೆದ್ದಾರ? ಅವ್ರು 2 ಗೆದ್ದಿದಾರ ಬ್ಲಾಸ್ಟರ್ಸ್. 2 ಅನ್ಸುತ್ತೆ, 2 ಅಥವಾ 3 ಗೆದ್ದಿರ್ಬೇಕು. ಬಟ್ ಸೋಮ್ಗೆ ಅಲ್ಲಿ ಚಾನ್ಸ್ ಸಿಗ್ಬೇಕು ಅಂತ ಹೇಳ್ತೀನಿ ನಾನು. ಅದ್ರ ಜೊತೆಗೆ ನಮ್ BFC ಅಲ್ಲಿ ಶ್ರೇಯಸ್ಸಿಗೆ ಅಭ್ಯಾಸ ಚಾನ್ಸ್ ಸಿಗಲ್ಲ.
ಅವ್ನು ಇನ್ನೂ ಇಲ್ಲೇ ಏನ್ ಮಾಡ್ತಿದ್ದಾನೆ ಅಂತ ಗೊತ್ತಾಗ್ತಿಲ್ಲ ನನಗೆ. ನಾನು ಅವನ್ನ ಈ ಸೀಸನ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಅವನು ಐ ಲೀಗ್ ಹೋಗ್ತಾನೆ ಅಂತ. ಫಾರ್ ಎಕ್ಸಾಂಪಲ್ ಅಂಕಿತ್ ನೋಡು, ಅಂಕಿತ್ ಇದೇ ತರ ಆಯ್ತಲ್ಲ, ಅಂಕಿತ್ ಸ್ಕ್ವಾಡ್ ಅಲ್ಲಿ ಇರ್ತಿದ್ದ, ಅಂಕಿತ್ಗೆ ಇಲ್ಲಿ ಸಿಗ್ಲಿಲ್ಲ, ಅವ್ನ್ ಸ್ವಿಚ್ ಆದ ಹೋಗ್ಬಿಟ್ಟ, ಇವಾಗ ನಾರ್ತ್ ಈಸ್ಟ್ ಅಲ್ಲಿ ಇದ್ದಾನೆ. ಸೊ ನಾರ್ತ್ ಈಸ್ಟ್ ಅಲ್ಲಿ ಅವನಿಗೆ ಸಬ್ ಇಂದ ಬರ್ತಾನೆ. ಆತರ ಶ್ರೇಯಸ್ ಏನಾರ ಮಾಡ್ಬೇಕು. ಶ್ರೇಯಸ್ ಇಲ್ಲಿ ಕೂತ್ಕೊಂಡು ವೇಸ್ಟ್ ಮಾಡ್ತಿದ್ದಾನೆ. ಆಶೀಶ್ ಜಾ ಹೋದ, ಅವನು ಅಟ್ ಲೀಸ್ಟ್ ಇವಾಗ ಯುನೈಟೆಡ್ ಇದ್ರಲ್ಲಿ ಇದ್ದಾನೆ, ಸ್ಪೋರ್ಟಿಂಗ್ ಅಲ್ಲಿ ಇದ್ದಾನೆ, ಬೆಂಗಳೂರು ಸ್ಪೋರ್ಟಿಂಗ್ ಅಲ್ಲಿ. ಅವನಿಗೂ ಮೊನ್ನೆ ಗೇಮ್ ಸಿಗ್ಲಿಲ್ಲ ಅವನಿಗೆ ಟೈಮ್, ಬಟ್ ಆಬ್ವಿಯಸ್ಲಿ ಯು ವಿಲ್ ಆಲ್ಸೋ ಪ್ಲೇ ಇನ್ ಐ ಲೀಗ್. ಅದೇ ತರ ಇವ್ನು ಹೋಗ್ಬೋದಿತ್ತು, ಬೆಂಗಳೂರಲ್ಲೇ ಐ ಲೀಗ್ ಟೀಮ್ ಇದೆ, ಬೆಂಗಳೂರಲ್ಲೇ ಹೋಗ್ತೀನಿ ಅಂದ್ರೆ ಹೋಗ್ಬೋದಿತ್ತು. ಯಾಕಂದ್ರೆ ಇಲ್ಲಿ ಚಾನ್ಸ್ ಸಿಗ್ತಿಲ್ಲ ಅವನಿಗೆ. ಇನ್ನು ಎಷ್ಟು ವರ್ಷ ಅಂತ ಅವ್ನು BDF ಏನ್ ಆಡ್ತಾನಲ್ಲ. ಆತರ ಒಂದ್ ಸ್ವಲ್ಪ ಕರ್ನಾಟಕ ಪ್ಲೇಯರ್ಸ್ ಆದಷ್ಟು ಐ ಲೀಗ್ ಹೋಗಕ್ ಜಾಸ್ತಿ ಟ್ರೈ ಮಾಡ್ಬೇಕು. ಡೈರೆಕ್ಟ್ ಆಗಿ ISL ಸಿಕ್ಕಿಲ್ಲ ಅಂದ್ರು. ಬಟ್ ಹೋಪ್ಫುಲಿ ಯಾರಾದ್ರೂ ಒಬ್ರು ಹೊರಗಡೆ ಹೋಗಿ, ಸೋಮ್ ಹೊರಗಡೆ ಹೋಗಿದ್ರೆ ಎಷ್ಟ್ ಚೆನ್ನಾಗಿರೋದು. ಅದೇ ನನ್ಗೆ ಅಲ್ಲೇನು ಒಳ್ಳೆ ಪ್ರಾಸ್ಪೆಕ್ಟ್ ಅಲ್ಲ, ನೀವೇ ಹೇಳ್ದಂಗೆ ತುಂಬಾ ಹೈಟ್ ಇದಾನೆ, ಒಳ್ಳೆ ಟೆಕ್ನಿಕಲಿ. ಅದೇ ಕೇರಳ ಬ್ಲಾಸ್ಟರ್ಸ್ ಅಲ್ಲಿ ಚಾನ್ಸ್ ಸಿಗ್ಬೋದು. ಅದೇ ಸದ್ಯಕ್ಕೆ ಸಿಕ್ಕಿದ ಚಾನ್ಸಸ್ ಅಲ್ಲಿ ಸ್ವಲ್ಪ ಪರ್ಫಾರ್ಮೆನ್ಸ್ ಇರೋದೇ ಇರೋದ್ರಿಂದ ಮೇ ಬಿ ಹಿ ಹ್ಯಾಸ್ ಟು ವೆಯ್ಟ್. ಸೊ ಬಟ್ ಯಾ, ನಂದು ಎಕ್ಸ್ಪೆಕ್ಟೇಷನ್ಸ್ ಇದೆ ಫ್ರಮ್ ಸೋಮ್ ಕುಮಾರ್. ನೋಡೋಣ, ಇಂಡಿಯಾದಲ್ಲೇ ಇರ್ತಾನೆ ಅಂದ್ರೆ ಬೆಟರ್ ವಿ ಶುಡ್ ಗೆಟ್ ಹಿಮ್ ಹಿಯರ್ ಇನ್ BFC. ಅದರ್ವೈಸ್ ಸಾಯಿಲ್ ಬೇರೆ ಇದಾನಲ್ಲ, ಸಾಯಿಲ್ ಬೇರೆ ಇದಾನಲ್ಲ, ಸೆಕೆಂಡ್ ಗೋಲ್ ಕೀಪರ್ ಸೈನ್ ಮಾಡೋದೇ ಇಲ್ಲ BFC ಗೆ ಒಳ್ಳೆಯವರು, ಬಿಕಾಸ್ ದೇ ನೋ ಗುರ್ಪ್ರೀತ್ ಇಸ್ ಎ ಶ್ಯೂರ್ ಶಾಟ್ ಸ್ಟಾರ್ಟರ್ ಅಲ್ವಾ. ಸೊ ಗುರ್ಪ್ರೀತ್ ಇನ್ನೊಂದು ಎಲ್ಲೋ ಸಿಕ್ಕರೆ ರಾಲ್ಟೆ ಡೆಬ್ಯೂ ಆಗುತ್ತೆ ಮತ್ತೆ. ಓಕೆ ರಿಟರ್ನ್ ಗುರ್ಪ್ರೀತ್, ರಾಲ್ಟೆ ಇಸ್ ವೇಟಿಂಗ್ ಫಾರ್ ಒನ್ ಮೋರ್ ಯೆಲ್ಲೋ ಕಾರ್ಡ್ ಫ್ರಮ್ ಗುರ್ಪ್ರೀತ್.